ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಕಮೆಂಟ್ಸ್, ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇವತ್ತಿನ ಒಂದು ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಎಸ್, ಇಲ್ಲಿ 2 ಕಾರ್ಡ್ಸ್ ಇದೆ. ಇದು ನಂಬರ್ 1 10-10. ಎಸ್, ಇದು ನಂಬರ್ 2 11-22. ಎಸ್, ಯಾವುದು ನಂಬರ್ ನಿಮ್ಗೆ ಅಟ್ರಾಕ್ಟ್ ಅನ್ನಿಸ್ತದೆ ಅದನ್ನು ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರಿ ಫೈಲ್ನ ಸರಿಯಾಗಿ ತೋರಿಸಿ ನಮಗೆ ಗೊತ್ತಾಗ್ತಿಲ್ಲ ಅಂತ. ಕನ್ಫ್ಯೂಷನ್ ಮಾಡ್ಕೊಬೇಡಿ, ಒಂದು ನಿಮಿಷ ಪಾಸ್ ಮಾಡಿ ನಿಮ್ಗೆ ಇಷ್ಟವಾಗಿರುವ ನಂಬರ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಇದು ಫೈಲ್ ನಂಬರ್ 2, ಇದು ಫೈಲ್ ನಂಬರ್ 1 ಆ್ಯಂಡ್ ಇದು ಫೈಲ್ ನಂಬರ್ 2. ಎಸ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮ್ಮ ಎಲ್ಲರ ಪ್ರೀತಿ ಹಾಗೂ ನಿಮ್ಮೆಲ್ಲರ ಕಮೆಂಟ್ಸಿಗೆ ಥ್ಯಾಂಕ್ ಯು. ಎಸ್, ಇವತ್ತಿನ ರೀಡಿಂಗ್ ಶುರು ಮಾಡೋಣ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಫೈಲ್ ನಂಬರ್ 1 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಫಾರ್ ಫೈಲ್ ನಂಬರ್ 1ಗೆ ಸಿಗ್ತದೆ ನೋಡೋಣ. ಎಸ್, ಫೈಲ್ ನಂಬರ್ 1 ಏನೋ ಒಂದು ರೀತಿ ಈ ಒಂದು ಕಾರ್ಡ್ ಚೂಸ್ ಮಾಡಬೇಕಿದ್ರೇ ಕನ್ಫ್ಯೂಷನಲ್ಲಿದ್ದೀರಾ, ಹಾಗೂ ಓದ್ಬೇಕಿಂದನೂ ಕನ್ಫ್ಯೂಷನ್, ಭಯ, ಆತಂಕ, ಖುಷಿ ಎಲ್ಲವೂ ಮಿಕ್ಸ್ ಆಗಿದೆ. ಫೈಲ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹಾಗೂ ನೀವು ಏನು ಕಷ್ಟಪಡ್ತಿದ್ದೀರಾ ಅಥವಾ ಯಾವ ಒಂದು ವಿಚಾರವಾಗಿ ನೀವು ಅಲೋನ್ ಫೀಲ್ ಮಾಡ್ತಿದ್ದೀರಾ, ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳನ್ನ ದೇವರು ಕಳಿಸ್ಕೊಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬಂದ ಮೇಲಿಂದ ಇನ್ನಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ, ಹಾಗೂ ಇನ್ನಷ್ಟು ವಿಚಾರಗಳನ್ನ ನೀವು ಕಲ್ತ್ಕೋತಿದ್ದೀರಾ, ತಿಳ್ಕೊಳ್ತಿದ್ದೀರಾ. ಫೈಲ್ ನಂಬರ್ 1 ಹೆಚ್ಚು ಈ ಒಂದು ವಾರ ನೀವು ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ. ಫೈಲ್ ನಂಬರ್ 1. ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ಫಾರ್ ಫೈಲ್ ನಂಬರ್ 1 ನೋಡೋಣ. ಯಾರು ನಿಮ್ಮ ಒಂದು ಕೆಲಸಕ್ಕೆ ಹಾಗೂ ನಿಮ್ಮ ಒಂದು ವಿಚಾರಕ್ಕೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನೀವು ತಗೊಳ್ತಾ ಇರೋ ನಿರ್ಧಾರಕ್ಕೆ ಸಂಬಂಧಪಟ್ಟಾಗೆ ಯಾರು ನಿಮಗೆ ನೆಗೆಟಿವಿಟೀಸ್ನ ಮಾಡಿದ್ದಾರೆ, ಆ ಒಂದು ಭಯದಲ್ಲಿ ನೀವಿದ್ದೀರಾ. ನನಗೇನು ಆಗ್ತಿದೆ, ನನ್ನ ನೆಗೆಟಿವಿಟಿ ಆಗಿರಬೇಕು ಅನ್ನೋ ಒಂದು ಥಾಟ್ಸ್ ಮೈಂಡಲ್ಲಿ ನಿಮ್ಗೆ ಏನಿದೆ. ನಿಮ್ಮ ಕೆಲಸಗಳು ತುಂಬ ಸ್ಲೋ ಆಗಿ ಹೋಗ್ತಾ ಇರೋದ್ರಿಂದ ನೀವು ಹೆಚ್ಚಾಗಿ ಮನಸ್ಸಿಗೆ ಈ ಕೆಲಸ ಆಗೋದಿಲ್ಲ, ಇದು ನಡೆಯೋದಿಲ್ಲ ಅಂತ ನೀವೇನು ಅನ್ಕೊಂಡಿದ್ದೀರಾ ಅದು ಇನ್ನಷ್ಟು ಫಾಸ್ಟಾಗಿ ಮೂವ್ ಆಗ್ತಿದೆ. ಆ್ಯಂಡ್ ನಿಮ್ಮ ಮನಸ್ಸಲ್ಲಿರೋ ನೆಗೆಟಿವಿಟಿನ ತೆಗೆದಾಕಿ. ಯಾರು ನಿಮಗೆ ನೆಗೆಟಿವಿಟೀಸ್ನ ಮಾಡಿದ್ದಾರೆ ಫೈಲ್ ನಂಬರ್ 1, ಖಂಡಿತ ಅವರು ತುಂಬಾ ನೋವನ್ನ ಪೆಟ್ಟನ್ನು ತಿಂತಿದ್ದಾರೆ. ಅಂದರೂ ಅವರು ನಿಮ್ಮನ್ನು ಬಿಡ್ತಿಲ್ಲ. ನೀವು ನಂಬಿರೋ ದೈವ ಶಕ್ತಿ ಅವ್ರಿಗೆ ತುಂಬಾ ಪಾಠನ ತೋರಿಸಿದೆ, ಹಾಗೂ ಹೇಗೆ ನಡ್ಕೋಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ನಿಮ್ಮ ತಂಟೆಗೆ ಬರದೇ ಇರೋ ರೀತಿನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಅಂದರೂ ಆ ವ್ಯಕ್ತಿಗಳು ನಿಮ್ಮನ್ನು ಹೆಚ್ಚು ಗಮನ ಕೊಡ್ತಿದ್ದಾರೆ. ನಿಮ್ಮ ಕೆಲಸಗಳು ಆಗಬಾರ್ದು ಅಂತ ತಡೆ ಹಾಕ್ತಿದ್ದಾರೆ. ನಿಮ್ಮ ಬಾಯಿಂದ ಸತ್ಯಗಳು ಈಚೆ ಬರಬಾರ್ದು ಅನ್ನೋ ಒಂದು ವಿಚಾರನೂ ಕೂಡ ಆ ವ್ಯಕ್ತಿಗಳು ತಡೆ ಹಾಕ್ತಿರಬಹುದು. ನೀವು ಇನ್ನಷ್ಟು ಜನಗಳಿಗೆ
ಏನು ನೀವು ಕೆಲಸನ ಮಾಡ್ತಿದ್ದೀರಾ, ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ಜನಗಳಿಗೆ ನಿಮ್ಮಿಂದ ಒಳ್ಳೇದಾಗ್ತಿದೆ, ಅದನ್ನ ಆ ವ್ಯಕ್ತಿಗಳು ಸಹಿಸ್ತಿಲ್ಲ. ನೀವು ಇನ್ನಷ್ಟು ಒಳ್ಳೆ ಹೆಸರನ್ನ ಗಳಿಸ್ಬಿಟ್ರೆ ಅನ್ನೋ ಒಂದು ನಿಮ್ಗಿನ ಹೆಚ್ಚಾಗಿ ಆ ವ್ಯಕ್ತಿಗಳಿಗೆ ನಿಮ್ಮ ಬಗ್ಗೆ ಗಮನ ಇದೆ. ಪಾಯಿಂಟ್ ನಂಬರ್ 1. ಹಾಗೂ ಹೆಚ್ಚಿನ ಸುರಕ್ಷತೆ, ಹೆಚ್ಚಿನ ಒಂದು ಧೈರ್ಯ ಹಾಗೂ ಭಗವಂತ ನಿಮಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ನಿಮ್ಮ ಜೊತೆ ಹೆಜ್ಜೆನ ಹಾಕ್ತಿದ್ದಾರೆ. ಯಾವುದೇ ಇವೆಲ್ಲ ಕೆಟ್ಟ ದೃಷ್ಟಿ ಇರಲಿ, ಆ ಒಂದು ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಈ ಗೇಮ್ ನಿಮಗೆ ಪ್ರಾಬ್ಲಮ್ಸ್ ನೀವು ನೋಡ್ತಿದ್ದೀರಾ ಈ ಒಂದು ವಾರ, ಅದು ನಿಮಗೆ ಪ್ರಾಬ್ಲಮ್ಸ್ ಅಂತ ನೀವು ಅನ್ಕೊಳ್ಬೇಡಿ. ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಆ ಒಂದು ಏನೋ ಒಂದು ಸೂಚನೆ ನಿಮ್ಮ ಲೈಫಲ್ಲಿ ತಿಳ್ಕೊಳ್ಬೇಕಾಗಿದೆ, ಅದನ್ನ ಭಗವಂತ ನಿಮಗೆ ತೋರಿಸ್ತಿದ್ದಾರೆ. ಹಾಗೂ ಆ ಒಂದು ಬದಲಾವಣೆ ಈ ಒಂದು ವಾರದಲ್ಲಿ ಏನಾಗ್ತದೆ. ಫೈಲ್ ನಂಬರ್ 1, ಖಂಡಿತ ನೀವೇನು ಕನ್ಫ್ಯೂಷನ್ ಅಲ್ಲಿದ್ದೀರಾ, ಹಾಗೂ ನೀವೇನು ಮನಸ್ಸಲ್ಲಿ ಆಲೋಚಿಸ್ತಿದ್ದೀರಾ, ಹಾಗೂ ಯಾವ ಪರ್ಸನ್ಗೋಸ್ಕರ ನೀವು ಮನಸಾರೆ ವೇಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ಬರ್ತಾರಾ, ಈ ವಾರ ಆದ್ರೂ ಬರ್ತಾರಾ, ಅಥವಾ ಮುಂದಿನ ವಾರ ಆದ್ರೂ ಬರ್ತಾರಾ, ಅಥವಾ ಈ ತಿಂಗಳಲ್ಲಿ ಬರ್ತಾರಾ ಅಂತ ನಿಮ್ಮ ಪ್ರಶ್ನೆ ಏನಾಗಿದೆ, ದಿನಗಳನ್ನ ನೀವು ಲೆಕ್ಕ ಹಾಕ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನಿಂದ ನಿಮಗೆ ಒಂದು ಮೆಸೇಜಸ್ ಕೂಡ ಸಿಗ್ತಿದೆ, ಅದು 3ನೇ ವ್ಯಕ್ತಿಗಳಿಂದ. ಖಂಡಿತ ಆ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಭಾವನೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗಿದೆ. ಖಂಡಿತ ಅದನ್ನ ತಿಳ್ಕೊಳ್ತಿದ್ದೀರಾ ಕೂಡ. ಎಸ್, ಇನ್ನಷ್ಟು ಸತ್ಯಗಳು ನಿಮ್ಮ ಕಣ್ಮುಂದೆ ಬರಬೇಕಾಗಿದೆ, ಅದನ್ನ ಹೈಡ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆನೂ ನೀವು ಗಮನ ಕೊಡಬೇಕಿದೆ. ಫೈಲ್ ನಂಬರ್ 1. ಎಸ್, ನೀವೇನು ಭಯ ಪಡ್ತಿದ್ದೀರಾ, ಖಂಡಿತ ಆ ಭಯ ಬೇಡ. ನಿಮ್ಮ ಲೈಫಿಗೆ ಯಾರು ಸ್ಟ್ರಕ್ ಮಾಡಿದ್ದಾರೆ, ನಿಮ್ಮ ಒಂದು ಎನರ್ಜಿನ ಬಂಧಿಸಿದ್ದಾರೆ, ನಿಮ್ಮ ಕೆಲಸಗಳನ್ನ ಬಂಧಿಸಿದ್ದಾರೆ, ನೀವು ಮಾತಾಡೋ ಒಂದು ಥ್ರೋಟ್ ಚಕ್ರ ಕೂಡ ನಿಮಗೆ ಬ್ಲಾಕೇಜಸ್ ಆಗಿದೆ. ಫೈಲ್ ನಂಬರ್ 1. ಎಸ್, ಚಕ್ರ ಮೆಡಿಟೇಷನ್ ಮಾಡಿ. ಈ ಒಂದು ವಾರ ನೀವು ಪೂರ ಮೆಡಿಟೇಷನ್ ಮಾಡಬೇಕಿದೆ. ನಿಮಗೋಸ್ಕರ ಸಮಯನ ಕೊಡಿ. ಖಂಡಿತ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ತಿದ್ದೀರಾ. ನಿಮ್ಮ ಪ್ರೀತಿ, ನೀವು ಇಷ್ಟಪಟ್ಟಿರೋ ಪರ್ಸನ್ ಮತ್ತೆ ರಿಯೂನಿಯನ್ ಆಗ್ತಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ಬೆರಕುಗಳಾಗಿದೆ, ಜಗಳಗಳಾಗಿದೆ, ಖಂಡಿತ ಮತ್ತೆ ನಿಮ್ಮ ಒಂದು ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಒಂದು ರೀತಿ ನೀವು ಈ ಒಂದು ವಾರದಲ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮಿಂದ ಇನ್ನಷ್ಟು ಒಳ್ಳೇದಾಗ್ತಿದೆ, ಅವರಿಂದ ನಿಮಗೆ ಇನ್ನಷ್ಟು ಒಳ್ಳೇದಾಗ್ತಿದೆ. ಹೆಚ್ಚಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ದೀರಾ ಹಾಗೂ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಎಸ್, ಅವರ ಮನಸ್ಸಲ್ಲಿರೋ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಕಾತರದಿಂದ ನಿಮ್ಮ ಪರ್ಸನ್ ಕಾಯ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ಏನೋ ಒಂದು ಅಂತ್ಯ ಆಗ್ತಿದೆ. ನಿಮ್ಮ ಲೈಫಲ್ಲಿ ಏನು ನೆಗೆಟಿವಿಟಿ ಇದೆ ಅದು ಈಚೆ ಹೋಗ್ತಿದೆ. ಆ ನೆಗೆಟಿವಿಟಿ ವಾಪಸ್ ರಿವರ್ಸ್ ಯಾರು ಮಾಡಿದ್ದಾರೆ ಅವರು ಬಹಳಷ್ಟು ಪೆಟ್ಟು ತಿಂತಿದ್ದಾರೆ. ಅವರ ಮೃತ್ಯುಗೆ ಬಹಳಷ್ಟು ಸಮಸ್ಯೆಗಳನ್ನ ಅವರೇ ತಂದ್ಕೊತಾ ಇದ್ದಾರೆ. ನಿಮಗೇನು ಎಚ್ಚರಿಕೆ ಕೊಡಬೇಕು ಅಂತ ಅನ್ಕೊಂಡಿದ್ರು ಅವರಿಗೆ ಎಚ್ಚರಿಕೆ ಆಗಿರ್ಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಗಳಿದ್ದಾರೆ. ನೀವು ನಂಬಿರೋ ದೈವಶಕ್ತಿ ಈ ಮೆಸೇಜಸ್ನ ಅವ್ರಿಗೆ ತಲುಪಿಸಿದ್ದಾರೆ. ಅವರು ಸಾಕಷ್ಟು ICUಗೆ ಕೂಡ ಹೋಗಿ ಬಂದಿದ್ದಾರೆ, ಬಹಳಷ್ಟು ವೈದ್ಯರನ್ನ ಭೇಟಿ ಆಗಿದ್ದಾರೆ, ಬಹಳಷ್ಟು ಸಮಸ್ಯೆಗಳು ಅವರ ದೇಹದಲ್ಲಿ ಆಗ್ತಿದೆ. ಅಂದ್ರೂ ಆ ವ್ಯಕ್ತಿಗಳು ನಿಮ್ಮ ಮೇಲೆ ಕಣ್ಣಿಟ್ಟಿರೋದಂತೂ ಬಿಟ್ಟಿಲ್ಲ. ಎಸ್, ನಿಮ್ಮ ಡ್ರೀಮ್ಸಲ್ಲಿ ಏನು ನಿಮಗೆ ಸೂಚನೆಗಳು ಸಿಗ್ತಿದೆ ಅದನ್ನ ಒಂದು ಡೈರಿಯಲ್ಲಿ ಬರೀರಿ. ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ಖಂಡಿತ ಈ ಒಂದು ವಾರದಲ್ಲಿ ಆ ಒಂದು ಕನಸು, ನಿಮಗೆ ಏನು ಕನಸು ಕಾಣಿಸ್ತಿದೆ ಅದು ಈ ಒಂದು ವಾರದಲ್ಲಿ ನಿಜ ಆಗ್ತಿದೆ. ಅದು ನಿಮ್ಮ ಶತ್ರುವಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ನಿಮಗೆ ಸಂಬಂಧಪಟ್ಟಿರೋ ಹಾಗೆ ಏನು ಕನಸುಗಳು ಬೀಳ್ತಿದೆ ಖಂಡಿತ ಅದನ್ನ ಡೈರಿಯಲ್ಲಿ ಬರೀರಿ. ಆ್ಯಂಡ್ ಯೂನಿವರ್ಸ್ ನಿಮಗೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಿದೆ, ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದೆ. ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈ ಒಂದು ವಾರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಉದ್ಯೋಗನ ಹುಡುಕ್ತಿದ್ದೀರಾ, ಅದು ನಿಮಗೆ ಆ ಕೆಲಸನ ನೀವು ಮನ್ಸಾರೆ ಒಪ್ಕೊಳಕ್ ಆಗ್ತಿಲ್ಲ, ಯಾಕೋ ಬ್ಯಾಲೆನ್ಸ್ ಸಿಗ್ತಿಲ್ಲ. ಹಾಗೂ ಯಾವ್ದನ್ನ ನಿರ್ಧಾರ ತಗೊಳ್ಬೇಕು, ಯಾವ್ದನ್ನ ಬಿಡಬೇಕು, ಹಾಗೂ ನೀವೆಲ್ಲಿ ಪ್ರಯಾಣಿಸ್ಬೇಕು ಅಂತ ನಿರ್ಧಾರ ತಗೋತಾ ಇದ್ದೀರಾ. ತುಂಬಾ ತಿಂಗಳಿಂದ ಆಗಿರಬಹುದು, ವೀಕ್ಸ್ ವಾರಗಳಿಂದ ಆಗಿರಬಹುದು. ಆ ಒಂದು ದಾರಿ ನಿಮಗೆ ಹೋಗಕ್ಕಾಗ್ತಿಲ್ಲ.
ಆ ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಡೋಕ್ಕಾಗ್ತಿಲ್ಲ, ಅಥವಾ ಯಾವ್ದಾದ್ರು ನೀವು ಗುರುಗಳನ್ನ ಭೇಟಿ ಆಗಿರ್ಬೇಕಾಗಿರ್ಬಹುದು, ನಿಮ್ಮ ಒಂದು ಫ್ಯಾಮಿಲಿ ಮನೆಗೆ ಕೂಡ ನೀವು ವಿಸಿಟ್ ಮಾಡೋಕ್ಕಾಗಿರಬಹುದು, ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕಾಗಿರಬಹುದು, ಯಾವುದಾದ್ರೂ ಕೆಲಸದ ವಿಚಾರವಾಗಿ ನೀವು ಪ್ರಯಾಣಿಸ್ಬೇಕು ಅಂತ ಯಾವುದು ಕೂಡ ನಿಮಗೆ ಗಮನ ಕೊಡೋಕ್ಕಾಗ್ತಿಲ್ಲ. ಹಾಗೂ ಆ ಒಂದು ದಾರಿ ನಿಮಗೆ ಹೋಗ್ಲಿಕ್ಕೆ ಅಡೆತಡೆಗಳಾಗ್ತಿದೆ. ಆ ಅಡೆತಡೆಗಳು ಯಾಕೆ ಆಗ್ತಿದೆ ಅನ್ನೋದು ಈ ಒಂದು ವಾರದಲ್ಲಿ ನಿಮಗೆ ಗೋಚರ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ತುಂಬ ವಿಚಾರವಾಗಿ ನೀವು ಈ ಒಂದು ವಾರ ಎಕ್ಸೈಟೆಡ್ ಆಗಿದ್ದೀರಾ. ಒಂದು ಆಶ್ಚರ್ಯದ ಮೇಲೆ ಆಶ್ಚರ್ಯ ಈ ಒಂದು ವಾರದಲ್ಲಿ ಒಂದು ಸುದ್ದಿಗಳನ್ನು ನೀವು ಕೇಳ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ಒಂದು ರೀತಿ ಚಂಚಲತೆ ಮೂಡಿಸಬಹುದು, ಹಾಗೂ ಖುಷಿನೂ ಆಗ್ತಿದೆ. ಎಲ್ಲವೂ ಮಿಕ್ಸ್ ಆಗಿದೆ ಈ ಒಂದು ವಾರದಲ್ಲಿ. ಎಸ್, ಯಾವುದ್ರ ಕಡೆ ನೀವು ಗಮನ ಕೊಡಬೇಕಾಗಿದೆ ಅನ್ನೋದು ಈ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗ್ತಿದೆ. ಎಸ್, ಹಣಕಾಸಿನ ಪರಿಸ್ಥಿತಿಯು ಕೂಡ ಏನು ನೀವು ಫೈನಾನ್ಷಿಯಲಿ ಲಾಸ್ ಆಗ್ತಿದೆ ನಿಮ್ಮ ಬಿಸ್ನೆಸ್ ಅಲ್ಲಿ, ಅಥವಾ ನಿಮ್ಗೆ ಹೆಚ್ಚಾಗಿ ಸಂಪಾದಿಸಿರೋದು ಕೂಡ್ತಾ ಇಲ್ಲ, ಹೆಚ್ಚು ಖರ್ಚಾಗ್ತಿದೆ ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಹಣಕಾಸಿನ ಭದ್ರತೆನೂ ಕೂಡ ನೀವು ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1. ನಿಮ್ಮ ಹಿರಿಯರ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ತುಂಬ ಏಜಬಲ್ ಪರ್ಸನ್ ಆಗಿದ್ದಾರೆ, ಅವರು ಇನ್ನೇನು ಈ ಭೂಮಿನ ತ್ಯಜಿಸಿ ಹೋಗಬೇಕು ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ, ತುಂಬ ವಯಸ್ಸಾಗಿರೋ ವ್ಯಕ್ತಿಗಳು. ಆ ವ್ಯಕ್ತಿಗಳು ನಿಮ್ಮ ಒಂದು ಶ್ರೇಯಸ್ಸನ್ನ, ಯಶಸ್ಸನ್ನ, ಹಾಗೂ ನಿಮ್ಮ ಜೀವನದಲ್ಲಿ ಸಂತೋಷನ ಹಾಗೂ ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಕಾಯ್ತಿದ್ದಾರೆ. ಅವರ ಮಾತು ನುಡಿಗಳು ನಿಮ್ಮ ಮನಸ್ಸಿಗೆ ತುಂಬಾ ಭಾವುಕ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಹಾಗೂ ಅವ್ರು ಕೊಟ್ಟಿರೋ ಆಶೀರ್ವಾದದಿಂದ ನಿಮ್ಮ ಬದುಕಲ್ಲಿ ಯಶಸ್ಸನ್ನ ನೀವು ನೋಡೋ ಅವಕಾಶ ಕೂಡ ಸಿಗ್ತಿದೆ. ನಿಮ್ಮ ಹಿರಿಯರ ಆಶೀರ್ವಾದ ನಿಮಗೆ ತುಂಬಾನೇ ಸಂತೋಷ ಕೊಡ್ತಿದೆ. ಪೈಲ್ ನಂಬರ್ 1. ಆ್ಯಂಡ್ ನೀವು ಕೂಡ ಭಾವುಕರಾಗ್ತಿದ್ದೀರಾ. ನಿಮ್ಮ ಒಂದು ಆರೋಗ್ಯ ವಿಚಾರವಾಗಿ ಕೂಡ ಹೆಚ್ಚು ಬ್ಯಾಲೆನ್ಸಿಂಗ್ ಸಿಗ್ತಿದೆ. ಏನು ನಿಮಗೆ ಚರ್ಮದ ಸಮಸ್ಯೆಗಳಾಗಿರಬಹುದು, ಥ್ರೋಟ್ ಚಕ್ರಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಫಸ್ಟ್ ಚಕ್ರಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಸ್ವಲ್ಪ ಬ್ಲಾಕೇಜಸ್ ಇದೆ, ಹೆಚ್ಚು ಉಷ್ಣತೆ ಜಾಸ್ತಿ ನಿಮ್ಮ ಬಾಡಿಯಲ್ಲಿ ಈಟ್ ಆಗ್ತಿದೆ. ಈಟಿನ ಪದಾರ್ಥನ ನೀವು ತಿನ್ನಬೇಡಿ ಈ ಒಂದು ವಾರದಲ್ಲಿ. ಆ್ಯಂಡ್ ಹೆಚ್ಚು ನಿಮ್ಮ ಆರೋಗ್ಯದ ವಿಚಾರವಾಗೂ ಕೂಡ ನೀವು ಗಮನ ಕೊಡಬೇಕಾಗಿದೆ. ನಿಮ್ಮ ತಂದೆ ತಾಯಿನ ಖುಷಿ ಪಡಿಸುವಂಥ ಕೆಲಸ, ಹೆಮ್ಮೆ ಪಡುವಂಥ ಕೆಲಸನ ನೀವೊಂದು ವಾರದಲ್ಲಿ ಮಾಡ್ತಿದ್ದೀರಾ. ಹಾಗೂ ಈ ಒಂದು ವಾರ ನಿಮ್ಮದಾಗಿದೆ. ನೀವೇನು ಕೆಲಸ ಮಾಡ್ತಿದ್ದೀರಾ ನಿಮಗೆ ತುಂಬಾನೇ ಸಂತೋಷ ಕೊಡುವಂಥ ಕೆಲಸ, ಹಾಗೂ ಇನ್ನಷ್ಟು ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡುವಂತಹ ವಾರ, ಹಾಗೂ ನಿಮ್ಮ ಗುರು ಹಿರಿಯರ ವಿಚಾರವಾಗಿ ನೀವಿನ್ನಷ್ಟು ತಿಳ್ಕೊಳ್ಳುವಂತಹ ವಾರ ಆಗಿದೆ. ಪೈಲ್ ನಂಬರ್ 1. ಖಂಡಿತ ನಿಮಗೆ ಬ್ಲಾಕೇಜಸ್ ಆಗಿದೆ. ನಿಮ್ಮನ್ನ ಯಾವ ಶಕ್ತಿ ಪ್ರೊಟೆಕ್ಷನ್ ಮಾಡ್ತಿದೆ ಅದನ್ನ ಬ್ಲಾಕ್ ಮಾಡ್ತಿದ್ದಾರೆ. ಅದನ್ನ ಬ್ಲಾಕ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೂ ನಿಮ್ಗೆ ಸಣ್ಣ ಪುಟ್ಟವಾಗಿ ಮನಸ್ಸಿಗೆ ಕಿರಿಕಿರಿ ಅನಿಸ್ತಿರಬಹುದು. ನೀವು ಪೂಜೆ ಮಾಡುವಾಗ, ಅಥವಾ ನೀವು ಜಪ ಮಾಡುವಾಗ, ನೀವು ಮೆಡಿಟೇಷನ್ ಮಾಡುವಾಗ, ನೀವು ದೇವರ ಒಂದು ನಾಮಸ್ಮರಣೆ ಮಾಡುವಾಗ, ಏನಾದ್ರೂ ಒಂದು ಹೊಸದ್ ಕಲಿಬೇಕು ಮಾಡಬೇಕು ಅಂದಾಗ ನಿಮ್ಗೆ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಿರಬಹುದು. ಬಟ್ ಈ ಒಂದು ವಾರದಲ್ಲಿ ನಿಮ್ಗೇನು ಕಿರಿಕಿರಿ ಆಗ್ತಿದೆ ಆ ಒಂದು ನೆಗೆಟಿವಿಟಿಯಿಂದ ಈಚೆ ಬರ್ತಿದ್ದೀರಾ. ಖಂಡಿತ ನಿಮ್ಗೇನು ಭಗವಂತ ನಿಮ್ಮ ಜೊತೆ ಯಾವ ಶಕ್ತಿ ನಿಮ್ಮ ಜೊತೆ ಇದೆ ಅದನ್ನ ನಿಮ್ಮಿಂದ ಪ್ರೊಟೆಕ್ಷನ್ ಆಗಬಾರ್ದು ಅಂತ ತಡೆ ಹಾಕ್ತಿದ್ದಾರೆ. ಖಂಡಿತ ಅದು ವಾಪಸ್ ತಿರುಗಿ ಬಿದ್ರೆ ಅವ್ರಿಗೇನಾಗುತ್ತೆ ಅನ್ನೋದನ್ನ ನೀವು ಈ ಒಂದು ವಾರದಲ್ಲಿ ಗಮನ ಕೊಡ್ತಿದ್ದೀರಾ. ಪೈಲ್ ನಂಬರ್ 1. ಎಸ್, ಯಾವುದೋ ಒಂದು ಜೀವನ ಕೂಡ ನೀವು ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಅದು ಪ್ರಾಣಿ ಆಗಿರಬಹುದು, ಮನುಷ್ಯರಾಗಿರಬಹುದು. ಖಂಡಿತ ನಿಮ್ಮಿಂದ ಈ ಒಂದು ವಾರದಲ್ಲಿ ತುಂಬಾನೇ ಒಳ್ಳೆ ಕೆಲಸನ ಮಾಡೋಕೆ ಅವಕಾಶ ಸಿಗ್ತಿದೆ. ನನಗೆ ಮೈಯೆಲ್ಲ ಜುಮ್ ಅನ್ಸೋ ರೀತಿ ಆಯಿತು. ಖಂಡಿತ ಪೈಲ್ ನಂಬರ್ 1, ನೀವು ಈ ಒಂದು ವಾರ ಖಂಡಿತ ಒಂದೊಳ್ಳೆ ಕೆಲಸನ ಮಾಡ್ತಿದ್ದೀರಾ, ಒಂದು ಜೀವನ ಉಳಿಸ್ತಿದ್ದೀರಾ. ಹಾಗೂ ನಿಮ್ಮಿಂದ ಇನ್ನಷ್ಟು ಜನ ಕಲೀಲಿಕ್ಕೆ ಅವಕಾಶ ಕೂಡ ಮಾಡಿಕೊಡ್ತಿದ್ದೀರಾ, ಅವಕಾಶ ಕೂಡ ಸಿಗ್ತಿದೆ. ನೀವು ಕಲ್ತಿರೋ ವಿದ್ಯೆನ ಇನ್ನಷ್ಟು ಜನಗಳಿಗೆ ತಿಳಿಸಿ ಹೇಳ್ತಿದ್ದೀರಾ. ಅದು ನೀವು ಮಾಡ್ತಿರೋದಲ್ಲ, ನಿಮ್ಮಿಂದ ಇರುವಂತಹ ದೈವ ಶಕ್ತಿ, ನಿಮ್ಮ ಗುರುಗಳು ನಿಮ್ಮಿಂದ ಮಾಡಿಸ್ತಿದ್ದಾರೆ. ಎಸ್, ಯಾರಿಲ್ಲಿ ನಿಮ್ಮ ಲೈಫಿಗೆ ಹೊಸ
ವ್ಯಕ್ತಿ ಬರ್ತಿದ್ದಾರೆ. ಆ ವ್ಯಕ್ತಿ ಬಗ್ಗೆ ಕೂಡ ನೀವು ಒಂದು ಡೌಟ್ನ ಇಟ್ಕೊಂಡಿರ್ತೀರಾ, ಒಂದು ರೀತಿ ಅನುಮಾನ ಇದೆ. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ಇನ್ನಷ್ಟು ನೀವು ಕಲೀಲಿಕ್ಕೂ ಅವಕಾಶ ಆಗ್ತಿದೆ, ಹಾಗೂ ಆ ವ್ಯಕ್ತಿಗೂ ನಿಮ್ಮಿಂದ ಕಲೀಲಿಕ್ಕೆ ಅವಕಾಶ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ನೀವು ಏನಾದರೂ ನಿಮ್ಮ ಕುಲ ದೇವರ ನಿಮ್ಮ ಮನೆ ದೇವರ ಸನ್ನಿಧಾನಕ್ಕೆ ನೀವು ಹೋಗೇ ಇಲ್ಲ, ನಿಮ್ಮ ದೇವ್ರು ಯಾವುದು ಅಂತ ಗೊತ್ತಾಗಿಲ್ಲ ಅಂತ ನೀವು ಏನಾದರೂ ಮನಸ್ಸಲ್ಲಿ ಅಥವಾ ನಿಮಗೆ ಗೊತ್ತಾಗ್ತಿಲ್ಲ ನಿಮ್ಮ ಮನೆ ದೇವ್ರು ಯಾವುದು ಅಂತ ಭಾವಿಸ್ತಿದ್ರೆ, ಈ ಒಂದು ವಾರದಲ್ಲಿ ಆ ಒಂದು ವಿಚಾರದ ಬಗ್ಗೂ ಕೂಡ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಹಾಗೂ ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ಸಂಬಂಧಪಟ್ಟಾಗೆ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ಎಸ್, ತುಂಬಾನೇ ಪ್ರೊಟೆಕ್ಷನ್ ಇದೆ. ಹಾಗೂ ನೀವು ಇನ್ನೊಂದು ಪ್ರಾಣನ ರಕ್ಷಣೆ ಮಾಡ್ತಿದ್ದೀರಾ, ಹಾಗೂ ನಿಮ್ಮಿಂದ ಈ ಪ್ರಪಂಚ ನೋಡಲಿಕ್ಕೆ ಇನ್ನೊಂದು ಮಗುವಿಗೆ ಜನ್ಮನ ಕೊಡ್ತಿದ್ದೀರಾ, ಹಾಗೂ ಇನ್ನಷ್ಟು ವಿಚಾರನ ನೀವು ಕೇಳ್ತಿದ್ದೀರಾ. ನೀವೇನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ಖಂಡಿತ ವಿಷ್ಣುವಿಗೆ ಸಂಬಂಧಪಟ್ಟಿರೋ ಸ್ತೋತ್ರ ಮಂತ್ರಗಳನ್ನು ಹೆಚ್ಚಾಗಿ ಜಪ ಮಾಡಿ. ಖಂಡಿತ ನಿಮ್ಮ ಮಗು ಕೂಡ ರಕ್ಷಣೆ ಸುರಕ್ಷಿತವಾಗಿದೆ. ಆ ಮಗು ವಿಷ್ಣು ದೇವರಿಗೆ ಸಂಬಂಧಪಟ್ಟಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ವಿಷ್ಣು ದೇವರ ಆಶೀರ್ವಾದದಿಂದ ಆ ಮಗು ನಿಮಗೆ ಜನನ ಆಗ್ತಿದೆ. ಆ ಮಗು ನಿಮ್ಮ ಲೈಫಲ್ಲಿ ಬಂದ ಮೇಲಿಂದ ಸಾಕಷ್ಟು ಬದಲಾವಣೆ, ಯಶಸ್ಸನ್ನು ನೋಡೋಕೆ ಅವಕಾಶ ಸಿಗ್ತಿದೆ. ಪೈಲ್ ನಂಬರ್ 1. ಎಸ್, ಒಂದು ನಿಮ್ಮಲ್ಲಿರುವಂತಹ ಧೈರ್ಯನ ಎಲ್ಲೋ ಬಚ್ಚಿಡ್ತಿದ್ದೀರಾ, ಅಥವಾ ಏನೋ ಯಾರು ಏನು ಅನ್ಕೋತಾರೋ ನಾನು ಮಾತಾಡೋದ್ರಿಂದ ಅಥವಾ ನಾನು ಹೇಳೋದ್ರಿಂದ ಯಾರಿಗೇನಾದ್ರೂ ಮನ್ಸಿಗೆ ನೋವಾಗುತ್ತೇನೋ ಅನ್ನುವಂತಹ ಭಯ ಬೇಡ. ನಿಮಗೇನು ಮಾಡಬೇಕು ಅನ್ಸುತ್ತೋ, ನೀವೇನು ಮಾತಾಡಬೇಕು ಅನ್ಸುತ್ತೋ, ಆ ಸತ್ಯನ ಈಚೆ ನುಡಿಬೇಕು ಅನ್ಸುತ್ತೋ ಖಂಡಿತ ಹೇಳ್ಕೊಳ್ಳಿ. ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮನಸ್ಸಲ್ಲಿ ಹೆಚ್ಚಿನ ನೋವು ಭಾರ ಹೆಚ್ಚಾಗಿದೆ. ನಿಮ್ಮ ಮನಸ್ಸು ನೋವು ಭಾರಗಳು ಏನಿದೆ ಅದು ನೀವು ನಂಬಿರೋ ದೈವ ಶಕ್ತಿಗೆ ಗೊತ್ತಿದೆ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ನಿಸ್ತಿದೆ ಖಂಡಿತ ಆ ಕೆಲಸನ ನೀವು ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಉಡುಗೊರೆ ಕೂಡ ಈ ಒಂದು ವಾರದಲ್ಲಿ ಸಿಗ್ತಿದೆ. ಯಾರು ಈ ಒಂದು ವಾರದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ನೆಲೆಸಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಈ ಒಂದು ವಾರದಲ್ಲಿ ಹೆಚ್ಚು ಆನ್ಲೈನ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಾಗೆ ನೀವು ಹೆಚ್ಚು ಇನ್ನಷ್ಟು ಮುಂದುವರಿತಿದ್ದೀರಾ. ಏನಾದರೂ ನೀವು ಆನ್ಲೈನ್ ಬಿಸ್ನೆಸ್ನ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳು, ಹೆಚ್ಚಿನ ಒಂದು ಲಾಭನ ನೀವು ನೋಡ್ತಿದ್ದೀರಾ. ಎಸ್, ಯಾರು ನಿಮ್ಮ ಕೆಲಸಗಳನ್ನು ತಡೆ ಹಾಕಬೇಕು, ನಿಮಗೆ ನೆಗೆಟಿವಿಟಿ ಆಗಬೇಕು, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ನೀವು ನೋಡ್ತಿದ್ದೀರಾ ಖಂಡಿತ ಅದು ಈ ಒಂದು ವಾರದಲ್ಲಿ ವಿಷ್ಣು ದೇವರಿಂದ ನಿವಾರಣೆ ಆಗ್ತಿದೆ. ಸೂರ್ಯ ದೇವರಿಗೆ ನಮಸ್ಕಾರನ ಮಾಡಿ ಹಾಗೂ ನಿಮ್ಮ ಒಂದು ಕೆಲಸಗಳೇನಿದೆ ಮುಂದುವರಿಸಿ. ಇನ್ನಷ್ಟು ನಿಮಗೆ ಆಶೀರ್ವಾದ ಭಗವಂತನಿಂದ ಸಿಗ್ತಿದೆ. ಪೈಲ್ ನಂಬರ್ 1. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಯಾವ ಕೆಲಸನ ನೀವು ಕೈಗೆ ಎತ್ಕೊಂಡಿದ್ದೀರಾ, ಅದು ಯಾಕೋ ನನಗೆ ಆಗ್ತಿಲ್ಲ, ಸೆಟ್ ಆಗ್ತಿಲ್ಲ, ಮಾಡೋಕ್ಕಾಗೋದಿಲ್ಲ, ಬಿಟ್ಬಿಡ್ತೀನಿ ಅನ್ನೋ ಒಂದು ಏನು ಚಂಚಲತೆ ಮನಸ್ಸಿದೆಯಲ್ಲ ಅದನ್ನು ನೀವು ಮಾಡಬೇಡಿ. ಯಾವುದನ್ನು ಸ್ಟಾಪ್ ಮಾಡಬೇಡಿ, ಬೇರೆ ರೀತಿ ಬದಲಾಯಿಸಿ. ಖಂಡಿತ ಇನ್ನಷ್ಟು ಅವಕಾಶಗಳು ನಿಮಗೆ ಸಿಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಾಗೂ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಇನ್ನಷ್ಟು ಬದಲಾವಣೆ ಈ ಒಂದು ವಾರದಲ್ಲಿ ಆಗ್ತಿದೆ. ನೀವು ಅಂದ್ಕೊಂಡಿರೋದೆಲ್ಲವೂ ಸಕ್ಸಸ್ ಆಗ್ತಿದೆ. ಆ್ಯಂಡ್ ಏಂಜಲಿಂದ ಎಸ್ ಕಾರ್ಡ್ ಕೂಡ ಬಂದಿದೆ. ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1ಗೆ ನಿಮ್ಮ ಗುರಿ ಏನಿದೆ ಹಾಗೂ ನೀವು ಅಂದ್ಕೊಂಡಿರೋ ಕೆಲಸಗಳೇನಿದೆ, ಈ ಒಂದು ವಾರದಲ್ಲಿ ಮಾಡಬೇಕು ಅಂದ್ಕೊಂಡಿರೋ ಕೆಲಸಗಳಲ್ಲಿ ಹೆಚ್ಚಿನ ಬದಲಾವಣೆಗಳಿದೆ. ಹಾಗೂ ನೀವು ತಗೊಂಡಿರೋ ನಿರ್ಧಾರನ ಹಿಂದಕ್ಕೆ ಸರಿಸಬೇಡಿ. ಖಂಡಿತ ಮುಂದೆ ಹೋಗಿ. ಅದು ತಪ್ಪಾಗಿರಲಿ ಸರಿಯಾಗಿರಲಿ ಅದನ್ನು ನೀವು ಮಾಡಿ ಮುಗಿಸಿ. ಖಂಡಿತ ಹೆಚ್ಚಿನ ಬದಲಾವಣೆಗಳಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಾಗೂ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಾಗೆ
ಈ ಒಂದು ವಾರದಲ್ಲಿ ಯೂನಿವರ್ಸ್ ಇಂದ ನಿಮ್ಗೆ ಇನ್ನಷ್ಟು ಸಪೋರ್ಟಿವ್ ಸಿಗ್ತಿದೆ, ಹೊಸ ದಾರಿಗಳು ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಆದ ಇಂಟ್ರೆಸ್ಟಿಂಗ್ ಟಾಪಿಕ್ ಹೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಹರೇ ಕೃಷ್ಣ. ನಮಸ್ತೆ. ಪಾಯಲ್ ನಂಬರ್ 2 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫಾರ್ ಪಾಯಲ್ ನಂಬರ್ 2. ಎಸ್, ಪಾಯಲ್ ನಂಬರ್ 2 ಈ ಒಂದು ವಾರದಲ್ಲಿ ಪಾಯಲ್ ನಂಬರ್ 2ಗೆ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಒಂದು ಕೆಲಸದಲ್ಲಿ ಹಾಗೂ ನಿಮ್ಮ ಓನ್ ಬಿಸ್ನೆಸ್ ಏನು ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ಬದಲಾವಣೆಗಳಿದೆ. ಹಾಗೂ ನಿಮ್ಮ ಒಂದು ಗ್ರಾಮ ದೇವತೆಯ ಸನ್ನಿಧಾನಕ್ಕೆ ಕೂಡ ನೀವು ಈ ಒಂದು ವಾರದಲ್ಲಿ ವಿಸಿಟ್ ಮಾಡ್ತಿದ್ದೀರಾ. ಖಂಡಿತ ದೇವರ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ಹಾಗೂ ಏನೋ ಒಂದು ಪಾಸಿಟಿವ್ ಎನರ್ಜೀಸ್ ಹಾಗೂ ಏನೋ ಒಂದು ಮೆಸೇಜಸ್ ನಿಮಗೆ ಈ ಒಂದು ವಾರ ತಲುಪಬೇಕಾಗಿದೆ. ಖಂಡಿತ ಆ ಒಂದು ಮೆಸೇಜಸ್ ನೀವು ಕೇಳ್ತಿದ್ದೀರಾ. ಖಂಡಿತ ಇನ್ನಷ್ಟು ನಿಮ್ಮ ಲೈಫಲ್ಲಿ ಏನು ಅಬ್ಸ್ಟಿಕಲ್ಸ್ ಇತ್ತು ಆ ಅಬ್ಸ್ಟಿಕಲ್ಸ್ ಇಂದ ರಿಲೀಸ್ ಆಗ್ತಿದ್ದೀರಾ. ಬದಲಾವಣೆಗಳು ಬರ್ತಿದೆ. ಪಾಯಲ್ ನಂಬರ್ 2 ಹೆಚ್ಚಾಗಿ ಪಾಯಲ್ ನಂಬರ್ 2 ಯಾರಿದನ್ನ ಚಾಯ್ಸ್ ಮಾಡಿದ್ದೀರಾ, ಸ್ವಲ್ಪ ನಿಮ್ಮ ಮಕ್ಕಳು ವಿಚಾರವಾಗಿ ತುಂಬಾ ಟೆನ್ಷನ್ ಆಗಿದ್ದೀರಾ. ಅವರ ಕೆರಿಯರ್ ಬಗ್ಗೆ ತುಂಬಾ ಗಮನ ಕೊಡ್ತಿದ್ದೀರಾ. ತುಂಬಾ ಆಳವಾಗಿ ಡೀಪ್ ಆಗಿ ತುಂಬಾ ಥಿಂಕ್ ಮಾಡ್ತಿದ್ದೀರಾ. ಅದ್ರಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗ್ತಿದೆ. ಪಾಯಲ್ ನಂಬರ್ 2 ಖಂಡಿತ ನಿಮ್ಮ ಮಕ್ಕಳು ವಿಚಾರವಾಗಿ, ಇನ್ನು ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ, ಅವರ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೆ, ಅವರ ಎಜುಕೇಶನ್ಗೆ ಸಂಬಂಧಪಟ್ಟಾಗೆ ನೀವೇನು ಆಲೋಚನೆ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಖಂಡಿತ ನಿಮ್ಮ ಮಕ್ಕಳಿಂದ ಗುಡ್ ನ್ಯೂಸ್ ಸಿಗ್ತಿದೆ. ಯಾವುದಕ್ಕಾಗಿ ನೀವು ಪ್ರಯತ್ನ ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ಬಹಳಷ್ಟು ಯಶಸ್ಸು ನೀವು ನೋಡ್ತಿದ್ದೀರಾ. ನಿಮ್ಮ ಒಂದು ಮೇಲಧಿಕಾರಿಗಳಿಂದ ಬಹಳಷ್ಟು ನಿಮಗೆ ಉಡುಗೊರೆ ಕೂಡ, ಆ ವ್ಯಕ್ತಿಗಳಿಂದ ನಿಮ್ಗೆ ಒಂದು ಪ್ರಶಂಸೆ ಸಿಗ್ತಿದೆ, ಒಂದು ಮೆಡಲ್ ಕೂಡ ಸಿಗ್ತಿದೆ. ಹಾಗೂ ಅವರು ನಿಮ್ಗೆ ನೀವು ಮಾಡ್ತಿರೋ ಕೆಲಸಕ್ಕೆ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಂತೋಷ ಆಗ್ತಿದೆ. ನಿಮ್ಮ ಸುತ್ತ ಇರೋ ಅಂತಹ ನಿಮ್ಮ ಕೆಲಸದಲ್ಲಿ ಯಾರು ನಿಮ್ಗೆ ನೆಗೆಟಿವಿಟಿ ಅನಿಸ್ತಾ ಇದೆ, ಆ ವ್ಯಕ್ತಿಗಳು ನಿಮ್ಗೆ ಟಾಂಟ್ ಮಾಡ್ತಿದ್ದಾರೆ, ನೋವು ಕೊಡ್ತಿದ್ದಾರೆ, ಅಂಥವ್ರ ಮುಂದೆ ನಿಮ್ಮ ಬಾಸ್ ಕರೆದು ನಿಮ್ಗೆ ತುಂಬಾನೇ ಹೊಗಳ್ತಿದ್ದಾರೆ. ಹಾಗೂ ನೀವು ಮಾಡಿರೋ ಕೆಲಸಕ್ಕೆ ಒಂದು ಅವಕಾಶ ಕೂಡ ನಿಮ್ಗೆ ಸಿಗ್ತಿದೆ. ನಿಮ್ಗೆ ಪ್ರಮೋಷನ್ ಕೂಡ ಈ ಒಂದು ವಾರದಲ್ಲಿ ಆ ಒಂದು ಸುದ್ದಿನೂ ಕೂಡ ನೀವು ಕೇಳ್ತಿದ್ದೀರಾ. ಹಾಗೂ ಈ ಒಂದು ರೀಡಿಂಗ್ ನೋಡ್ತಿರೋ ಪಾಯಲ್ ನಂಬರ್ 2 ನಿಮ್ಮ ಒಂದು ಬಲಗಣ್ಣಾಗಿರಬಹುದು, ಎಡಗಣ್ಣಾಗಿರಬಹುದು, ಅದರ್ತಿರಬಹುದು, ಅಥವಾ ನಿಮ್ಮ ಕಾಲು ಕೈ ಜೋಮ್ ಅನಿಸ್ತಿರಬಹುದು. ಒಂದು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ ಅನ್ನೋದನ್ನ ನೀವು ಈ ಒಂದು ವಾರದಲ್ಲಿ ಇನ್ನಷ್ಟು ಗಮನ ಕೊಡ್ತಿದ್ದೀರಾ. ಅದನ್ನ ಇನ್ನಷ್ಟು ನೀವು ನಿಮ್ಮ ಮನೆಯನ್ನ ಶುದ್ಧಿ ಮಾಡ್ತಿದ್ದೀರಾ. ಹಾಗೂ ಆ ಪಾಸಿಟಿವ್ ಎನರ್ಜೀಸ್ನ ನೀವು ಸ್ವೀಕಾರ ಮಾಡ್ತಿದ್ದೀರಾ. ಆ ದೈವ ಶಕ್ತಿನ ನೀವು ಇನ್ನಷ್ಟು ಪೂಜಿಸ್ತಿದ್ದೀರಾ, ಇನ್ನಷ್ಟು ಪ್ರಾರ್ಥನೆ ಮಾಡ್ತಿದ್ದೀರಾ. ಎಸ್, ಏನ್ ನೆಗೆಟಿವಿಟಿ ಆಗಿದೆ ನಿಮ್ಮ ಲೈಫಲ್ಲಿ ಪಾಯಲ್ ನಂಬರ್ 2, ಆ ನೆಗೆಟಿವಿಟೀಸ್ ಇಂದ ಹೊರಗಡೆ ಬರ್ತಿದ್ದೀರಾ. ರಿವರ್ಸ್ ಬ್ಯಾಕ್ ಆಗಿ ಅವ್ರಿಗೆ ಯಾರು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ನೆಗೆಟಿವ್ ಹೋಗ್ತಾ ಇದೆ. ಮೂನ್ ಕಾರ್ಡ್ ರಿವರ್ಸ್ ಬಂದಿದೆ. ಪಾಯಲ್ ನಂಬರ್ 2 ಖಂಡಿತ ಯಾರು ನಿಮ್ಗೆ ಕಟ್ ಹಾಕಿದ್ದಾರೆ, ಬಂಧಿಸಿದ್ದಾರೆ, ಖಂಡಿತ ಆ ಒಂದು ವ್ಯಕ್ತಿಗಳಿಗೆ ಬಹಳಷ್ಟು ಸಮಸ್ಯೆಗಳು ಈ ಒಂದು ವಾರದಲ್ಲಿ ಆಗ್ತಿದೆ. ಹಾಗೂ ಯಾರು ನಿಮ್ಗೆ ಕ್ಷಮಾಪಣೆ ಕೇಳಲಿಕ್ಕೆ ಕೂಡ ನಿಮ್ಮ ಲೈಫಿಗೆ ಬರ್ತಿರ್ಬೋದು, ಸಾರಿ ಹೇಳಲಿಕ್ಕೆ ಬರ್ತಿರಬಹುದು. ಹಾಗೂ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಮಾತಾಡಲಿಕ್ಕೆ ದೂರ ಸಂಬಂಧಿಕರು ಕೂಡ ಬರ್ತಿರಬಹುದು. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ನಿಮ್ಗೆ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮ ಮನಸ್ಸಿನ ಮಾತನ್ನ ಹೇಳಬೇಕು, ಅಥವಾ ತುಂಬಾ ದಿವಸಗಳಿಂದ ಆ ವ್ಯಕ್ತಿ ಹತ್ರ ನೀವು ಮಾತಾಡಕ್ಕೆ ಆಗ್ತಿಲ್ದೇ ಇರಬಹುದು, ಅಥವಾ ಔಟ್ ಆಫ್ ಕಂಟ್ರಿಯಲ್ಲಿ ಇರಬಹುದು. ಈ ಒಂದು ವಾರದಲ್ಲಿ ನಿಮ್ಮ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ.
ಅಂಡ್ ಇಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಅಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿ ಬಂದಿದ್ದಾರೆ, ಆ ಮೂರನೇ ವ್ಯಕ್ತಿ ನಿಮ್ಮ ಆ ವ್ಯಕ್ತಿ ಲೈಫಿಂದ ದೂರ ಹೋಗ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಈ ಒಂದು ವಾರ ಸುಧಾರಣೆನ ನೋಡ್ತಿದ್ದೀರಾ, ಸಂತೋಷನ ನೋಡ್ತಿದ್ದೀರಾ. ಎಸ್, ನೀವು ಇಷ್ಟಪಡ್ತಿರೋ ನಿಮ್ಮ ಪ್ರೇಮಿ ನಿಮ್ಮನ್ನ ಒಂದು ಒಳ್ಳೆ ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಹಾಗೂ ನಿಮಗೆ ಉಡುಗೊರೆ ಕೂಡ ಕೊಡ್ತಿದ್ದಾರೆ, ಹಾಗೂ ನಿಮ್ಮ ಹತ್ರ ಪ್ರಾಮಿಸಿಂಗ್ ಕೂಡ ತಗೋತಿರಬಹುದು. ಪೈಲ್ ನಂಬರ್ 2 ಅದ್ರ ಬಗ್ಗೆನೂ ನೀವು ಹೆಚ್ಚಾಗಿ ಈ ಒಂದು ವಾರ ಒಂದು ರೀತಿ ಕಾತುರದಿಂದ ಯಾವುದೋ ವಿಚಾರವಾಗಿ ಕಾಯ್ತಿರಬಹುದು. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ಪ್ರಪೋಸಲ್ ಬರ್ತಿದೆ. ಯಾರಿಲ್ಲಿ ಸಿಂಗಲ್ಸ್ ಇದ್ದೀರಾ ಖಂಡಿತ ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ, ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ. ಜಾತಕ ಅಂತ ಇಲ್ಲ, ಮದುವೆಗೆ ಅಡೆತಡೆ ಮಾಡ್ತಿದ್ದಾರೆ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ನಿಮಗೆ ಅನಿಸಿದೆ, ಅಥವಾ ನಿಮ್ಗೆ ನೆಗೆಟಿವಿಟಿ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಪೈಲ್ ನಂಬರ್ 2 ಖಂಡಿತ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಭೂಮಿಗೆ ಸಂಬಂಧಪಟ್ಟಾಗೆ ಯಾರಿಲ್ಲಿ ನೀವು ಹೊಸ ಮನೆಯ ಪರ್ಚೇಸಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವಿರುವಂತಹ ಮನೆಯ ಇನ್ನಷ್ಟು ಕ್ಲೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಏನಾದ್ರು ಆಲ್ಟ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ ಭೂಮಿಗೆ ಸಂಬಂಧಪಟ್ಟಿರೋ ವಿಚಾರವಾಗಿ ಖಂಡಿತ ಹೆಚ್ಚಿನ ಒಂದು ಬದಲಾವಣೆಗಳು ನಿಮಗೆ ಆಗ್ತಿದೆ. ಎಸ್, ನಿಮ್ದಾಗಿರುವಂಥದ್ದನ್ನ ನಿಮಗೆ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಯಾರು ಮಾಡ್ತಿಲ್ಲ, ಅಡೆತಡೆಗಳು ಮಾಡ್ತಿದ್ದಾರೆ. ಖಂಡಿತ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ಯಾರು ಅನ್ನೋದು ನಿಮ್ಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ನಿಮ್ ಪ್ರೀತಿಯ ಜೀವನದಲ್ಲಿ ಏನು ನಿಮ್ಗೆ ನೋವಾಗಿದೆ, ಅಥವಾ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ, ಇದೊಂದು ನೆಗೆಟಿವಿಟಿಯಿಂದ ಆ ಪರ್ಸನ್ ನಿಮ್ಮಿಂದ ದೂರ ಹೋಗಿರಬಹುದು. ಬಟ್ ವಾಪಸ್ ಈ ಒಂದು ವಾರದಲ್ಲಿ ನಿಮ್ಮ ಲೈಫ್ಗೆ ಆ ವ್ಯಕ್ತಿ ಬರ್ತಿದ್ದಾರೆ. ನಿಮ್ಮ ಒಂದು ಯಶಸ್ಸನ್ನ ನೋಡಿ, ಹಾಗೂ ನೀವು ಬೆಳೀತಿರೋ ಬೆಳವಣಿಗೆನ ನೋಡಿ, ಹಾಗೂ ನೀವು ತೋರಿಸ್ತಾ ಇರೋ ಪ್ರೀತಿ ಕಾಳಜಿನ ನೋಡಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ನೀವು ವಿಷ್ಣು ದೇವರನ್ನ ಪ್ರಾರ್ಥಿಸಿರಬಹುದು ನಿಮ್ಮ ಪ್ರೀತಿಯ ವಿಚಾರವಾಗಿ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರೋ ವಿಚಾರವಾಗಿ ವಿಷ್ಣು ದೇವರನ್ನ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಬಹುದು. ಹಾಗೂ ನೀವಿರುವಂತಹ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಮನಸ್ಸು ಕೂಡ ಬಹಳಷ್ಟು ಬದಲಾವಣೆ ಆಗ್ತಿದೆ. ಈ ಒಂದು ವಾರದಲ್ಲಿ ಇಟ್ಟಿರೋ ವಸ್ತುಗಳು ಎಲ್ಲೋ ನೀವೆಲ್ಲೋ ಮರೆತಿಟ್ಟು ಇನ್ನೆಲ್ಲೋ ಹುಡುಕುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ವಾರದಲ್ಲಿ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳನ್ನ ಖಂಡಿತ ಹುಷಾರಾಗಿ ಎತ್ತಿಡಿ, ಅಂಡ್ ಅದ್ರ ಬಗ್ಗೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿದೆ. ಅಂಡ್ ನಿಮ್ಮ ವೆಹಿಕಲ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಅಂಡ್ ನಿಮ್ಮ ವೆಹಿಕಲ್ ನಂಬರ್ ಕೂಡ ನಿಮಗೆ ಚೇಂಜಸ್ ಆಗ್ತಿದೆ. ಆ ವೆಹಿಕಲ್ ನಂಬರ್ ಚೇಂಜ್ ಆದ್ಮೇಲಿಂದ ನಿಮಗೆ ಏನು ಸಣ್ಣ ಪುಟ್ಟ ಇಂಜುರೀಸ್, ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆಗಳು ನೀವು ಈ ಹಿಂದೆಗಳು ನೋಡಿದ್ರಿ, ಗಾಡಿ ಸ್ಕಿಡ್ ಆಗುವಂಥದ್ದು. ಖಂಡಿತ ನಿಮ್ಮ ಒಂದು ಗಾಡಿ ನಂಬರ್ ಇಂದ ಸ್ವಲ್ಪ ನಿಮ್ಗೆ ಅಡೆತಡೆಗಳು ಆಗಿರಬಹುದು. ಪೈಲ್ ನಂಬರ್ 2 ಅದನ್ನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಮನೆ ಹಾಗೂ ನೀವು ತುಂಬಾ ರಕ್ಷಣೆಯಾಗಿದ್ದೀರಾ, ಹಾಗೂ ರಕ್ಷಣೆ ನಿಮ್ಗೆ ಸಿಗ್ತಿದೆ. ಭಗವಂತನ ಅನುಗ್ರಹ ಕೂಡ ಹೆಚ್ಚಾಗಿ ಪೈಲ್ ನಂಬರ್ 2 ಇದೆ. ಯಾರಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಅಥವಾ ಯಾರಿಂದ ಹೆಲ್ಪ್ ನ ಕೇಳಬೇಕು, ಅಥವಾ ನೀವು ಯಾಕೋ ಹಿಂಜರಿತಿದ್ದೀರಾ, ಭಯ ಅನಿಸ್ತಿದೆ, ಶೈನ್ ಅನಿಸ್ತಿದೆ, ಸಂಕೋಚ ಇದೆ, ಯಾರ ಹತ್ರ ನೀವು ಹೆಲ್ಪ್ ಕೇಳಬೇಕು ಅನ್ಕೊಂಡಿದ್ದೀರಾ, ಈ ಒಂದು ವಾರದಲ್ಲಿ ಖಂಡಿತ ಆ ವ್ಯಕ್ತಿಗಳು ನಿಮ್ಗೆ ಸಹಾಯನ ಮಾಡ್ತಿದ್ದಾರೆ. ತುಂಬಾನೇ ನೀವು ನಿಮ್ಮ ಮಕ್ಕಳ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಹೆಚ್ಚಿನ ಒಂದು ಸಂಭ್ರಮನ ಈ ಒಂದು ವಾರದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಎಂಜಾಯ್ ಮಾಡ್ತಿದ್ದೀರಾ. ಒಳ್ಳೆ ಟೈಮಿಂಗ್ ಈ ಒಂದು ವಾರ ನಿಮ್ಗೆ ಸಿಕ್ಕಿದೆ. ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿನ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ, ಹಾಗೂ ಹೆಚ್ಚು ನೀವು ಯಾವ್ದಾದ್ರು ಲೋನ್ಗೆ ಅಪ್ಲೈ ಮಾಡ್ಬೇಕಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ನಿಮ್ಗೆ ಅದು ಕೂಡ ಗುಡ್ ನ್ಯೂಸ್ ಸಿಗ್ತಿದೆ. ಯಾರಾದ್ರೂ ನೀವು ಶುರುಟಿ ಆಗ್ಲಿಕ್ಕೆ ಕೇಳ್ತಿದ್ರೆ ಆ ವ್ಯಕ್ತಿಗಳು ಕೂಡ ನಿಮ್ಗೆ ಒಪ್ಕೋತಿದ್ದಾರೆ. ಅಂಡ್ ಸಪೋರ್ಟಿವ್ ಪರ್ಸನ್ ಹೆಚ್ಚಾಗಿ ಈ ಒಂದು ವಾರ ನಿಮ್ ಸಪೋರ್ಟ್ ನಿಲ್ತಿದ್ದಾರೆ. ಹಾಗೂ ಯಾರಿಲ್ಲಿ ಎಜುಕೇಶನ್ ಡ್ರಾಪ್ ಮಾಡಿದ್ರಿ, ಮತ್ತೆ ಎಜುಕೇಶನ್ ವಿಚಾರವಾಗಿ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ಕೊಂಡಿದ್ದೀರಾ, ಖಂಡಿತ ಗುಡ್ ನ್ಯೂಸ್ ಇದೆ. ಗವರ್ಮೆಂಟ್ ಜಾಬ್ ಬಗ್ಗೆ ನಿಮ್ಮ ಕ್ವಶನ್ ಏನಾದ್ರೂ ಆಗಿದ್ರೆ ಸ್ವಲ್ಪ ತಡ ಆಗ್ತಿದೆ, ಬಟ್ ನಿಮ್ಗೆ ಗವರ್ಮೆಂಟ್ ಜಾಬ್ ಖಂಡಿತ ಸಿಗ್ತಿದೆ. ಬಟ್ ಈ ಒಂದು ವರ್ಷದಲ್ಲಿ ನೀವೇನ್ ಪ್ರಯತ್ನ ಮಾಡಿದ್ದೀರಾ, ಎಕ್ಸಾಮ್ಸ್ ನ ಅಟೆಂಡ್ ಮಾಡಿದ್ದೀರಾ, ಎಕ್ಸಾಮ್ಸ್ ನ ಬರ್ದಿದ್ದೀರಾ, ಖಂಡಿತ ಈ ಒಂದು ವಾರ ಅನ್ನೋದಕ್ಕಿಂತ ಇನ್ನು 2 months ಅಲ್ಲಿ ನಿಮ್ಗೆ ಹೆಚ್ಚಿನ ಗುಡ್ ನ್ಯೂಸ್ ಸಿಗಬಹುದು. ಪೈಲ್ ನಂಬರ್ 2. ಎಸ್,
ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಬಾಧೆ ನೋವಿದೆ, ಅದು ಎಷ್ಟೇ ನಿಮಗೆ ಸಮಾಧಾನ ಪಡಿಸಿದ್ರು ಆ ಒಂದು ವಿಚಾರ ಸಮಾಧಾನ ಆಗ್ತಿಲ್ಲ, ನೋವಾಗ್ತಿದೆ, ಹಿಂಸೆ ಆಗ್ತಿದೆ, ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ. ಭಗವಂತನ ಹತ್ರ ಹೇಳ್ಕೊಂಡಿದ್ದೀರಾ, ಆದ್ರೆ ನಿಮ್ಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ದಾರಿ ಸಿಕ್ತಿಲ್ದೇ ಇರಬಹುದು, ಅಥವಾ ಭಗವಂತ ಇದನ್ನ ಕೇಳಿಸ್ಕೊಂಡಿಲ್ವಾ, ಅಥವಾ ನನ್ಗೆ ಅದನ್ನ ನೆರವೇರಿಸ್ಕೊಡೋದಿಲ್ವಾ, ಅಥವಾ ಅದ ಕೆಲಸ ಆಗೋದಿಲ್ವಾ, ಏನಿಲ್ಲ ನೀವು ಆಲೋಚನೆ ಇಟ್ಕೊಂಡಿದ್ದೀರಾ ಮನಸ್ಸಲ್ಲಿ. ಫೈಲ್ ನಂಬರ್ 2 ಖಂಡಿತ ನಿಮ್ಮ ಅನ್ಕೊಂಡಿರೋ ಮನಸ್ಸಲ್ಲಿ ಏನ್ ಪ್ರಶ್ನೆಗಳಿದೆ, ಗೊಂದಲತೆ, ಅದಕ್ಕೆ ಈ ಒಂದು ವಾರ ನಿಮ್ಗೆ ಖಂಡಿತ ಉತ್ತರಗಳು ಸಿಗುತ್ತೆ. ಖಂಡಿತ ಸಕ್ಸಸ್ ನಿಮ್ಮ ಈ ಒಂದು ವಾರದಲ್ಲಿ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಯಾರಿಗಾದ್ರೂ ನೀವು ಅಮೌಂಟನ್ನ ಕೊಟ್ಟು ವೆಯ್ಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ನಿಮಗೆ ವಾಪಸ್ ಮರುಕಳಿಸಿ ಅಮೌಂಟನ್ನ ಕೊಡ್ತಿದ್ದಾರೆ. ಸ್ವಲ್ಪ ನಿಮ್ಮ ಒಂದು ಮನೇಲಿರೋ ವಸ್ತುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಯಾರಾದ್ರೂ ನಿಮ್ಮ ವಸ್ತುಗಳನ್ನ ಈಸ್ಕೊಳ್ತಿರಬಹುದು, ಅದು ಡ್ಯಾಮೇಜ್ ಆಗಿ ಕೊಡ್ತಿರಬಹುದು, ಅಥವಾ ಅದರಿಂದ ನೆಗೆಟಿವಿಟಿ ಮಾಡಿ ಕೊಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಎಸ್, ಅದು ಒಂದು ಸ್ಪೂನೇ ಆಗಿರಬಹುದು, ಅಥವಾ ಒಂದು ಪೆನ್ನೇ ಆಗಿರಬಹುದು, ಅಥವಾ ಎನಿಥಿಂಗ್ ಏನಾದರೂ ಆಗಿರಬಹುದು. ಆ ವಸ್ತುಗಳಿಂದ ಸ್ವಲ್ಪ ನಿಮಗೆ ನಿಮ್ಮ ಒಂದು ಕೆರಿಯರ್ಗೆ, ನಿಮ್ಮ ಒಂದು ಯಶಸ್ಸಿಗೆ ಸ್ವಲ್ಪ ನೆಗೆಟಿವಿಟಿ ಆಗ್ಬೋದು. ನಿಮ್ಮ ಒಂದು ಎನರ್ಜಿನ ಬ್ಲಾಕ್ ಮಾಡೋ ಅಂತಹ ಸಾಧ್ಯತೆ ಕೂಡ ಇದೆ. ಆ ವಸ್ತುಗಳಿಂದ ನೀವು ಹೆಚ್ಚಾಗಿ ದಿನ 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 ಹೆಚ್ಚಾಗಿ ಗ್ರೋ ಆಗ್ತಿದ್ದೀರಾ, ಹೆಚ್ಚಾಗಿ ಬದಲಾವಣೆಗಳಾಗ್ತಿದೆ, ಹೆಚ್ಚಾಗಿ ನೀವು ತುಂಬಾ ಸ್ಟ್ರಿಕ್ಟ್ ಆಗಿದ್ದೀರಾ. ಮುಂಚೆ ಎಲ್ಲರ ಜೊತೆನೂ ಹೆಚ್ಚು ಹ್ಯಾಪಿಯಿಂದ ಮಾತಾಡ್ತಿದ್ರಿ, ಹೆಚ್ಚು ಎಲ್ಲರ ಹತ್ರನೂ ನೀವು ಮಾತಾಡಿಸ್ತಿದ್ರಿ. ಆ ವ್ಯಕ್ತಿಗಳು ಮಾತಾಡದೆ ಹೋದ್ರೂ ನೀವು ಅವ್ರ ಜೊತೆ ಹೋಗಿ ಮಾತಾಡ್ತಿದ್ರಿ. ಬಟ್ ನವಡೇಸ್ ನಿಮ್ಮ ಒಂದು ಕೆಲಸದ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಫೈಲ್ ನಂಬರ್ 2 ಅದು ನಿಮ್ಮ ಒಂದು ಸರೌಂಡಿಂಗ್ ಈಚೆ ಇರೋ ಜನಗಳಿಗೆ ಸ್ವಲ್ಪ ಗೊಂದಲತೆ ಇರಬಹುದು, ಸ್ವಲ್ಪ ಆ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಅಭಿಪ್ರಾಯಗಳು ಚೇಂಜ್ ಆಗಿರಬಹುದು. ಈ ವ್ಯಕ್ತಿಗೆ ಅಹಂಕಾರ ಬಂದಿದೆಯಾ, ಆ ಒಂದು ಥಾಟ್ಸ್ ಇರಬಹುದು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು. ಆ ಒಂದು ವಿಚಾರವಾಗಿ ನಿಮ್ಮ ಎನರ್ಜೀಸ್ನ ಬ್ಲಾಕ್ ಮಾಡಲಿಕ್ಕೆ ಸ್ವಲ್ಪ ಆ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಿ. ಎಸ್, ಈ ಒಂದು ವಾರ ಎಲ್ಲೋ ಪಯಣಿಸ್ತಿದ್ದೀರಾ, ನೀವು ಹೋಗದೆ ಹೋದ್ರೂ ಆ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗಿ ಬಹಳಷ್ಟು ಯಶಸ್ಸನ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಮಾತು ನುಡಿಗಳು ಇನ್ನಷ್ಟು ನೊಂದಿರೋ ಜೀವಗಳಿಗೆ ಒಂದು ಸಾಂತ್ವನದ ಮಾತನ್ನ ಹೇಳ್ತಿದ್ದೀರಾ, ಹಾಗೂ ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ಎಸ್, ಇನ್ನಷ್ಟು ಕ್ರಿಸ್ಟಲ್ಸ್ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ, ಆಧ್ಯಾತ್ಮಿಕದ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹೆಚ್ಚು ಭಗವಂತನ ಸ್ತೋತ್ರ ಮಂತ್ರಗಳನ್ನ ಪಠನೆ ಮಾಡ್ತಿದ್ದೀರಾ. ಏನು ನಿಮಗೆ ಕೆಟ್ಟ ಹ್ಯಾಬಿಟ್ಸ್ ಇತ್ತು, ಡ್ರಿಂಕಿಂಗ್ ಅಂಡ್ ಸ್ಮೋಕಿಂಗ್ ಇತ್ತು, ಅದನ್ನು ಕೂಡ ನೀವು ಈ ಒಂದು ವಾರದಿಂದ ಕಂಟ್ರೋಲ್ ಮಾಡ್ತಿದ್ದೀರಾ. ಅದು ಒಂದು ನಿಮ್ಮ ಸುತ್ತ ಇರೋ ಜನಗಳಿಗೆ, ನಿಮ್ಮ ಕುಟುಂಬದ ಸದಸ್ಯರಿಗೆ ತುಂಬಾ ಸಂತೋಷ ಆಗ್ತಿದೆ. ಖಂಡಿತ ನೀವೇನಾದ್ರೂ ದುರ್ಗಾ ಪರಮೇಶ್ವರಿ ಅಮ್ಮನ್ಗೆ ಏನಾದ್ರೂ ಪ್ರಾರ್ಥನೆ ಅರ್ಕೆನ ಮಾಡಿದ್ರೆ ಅರ್ಕೆ ಪ್ರಾರ್ಥನೆ ಈಡೇರಿದ್ದೆ, ಆ ದೇವರಿಗೆ ಆ ಒಂದು ಪ್ರಾರ್ಥನೆ ಹಾಗೂ ನೀವೇನು ಅರ್ಕೆ ಮಾಡ್ಕೊಂಡಿದ್ದೀರಾ ಅದನ್ನ ಅರ್ಪಿಸ್ಲಿಕ್ಕೆ ಹೋಗ್ತಿದ್ದೀರಾ. ಎಸ್, ತುಂಬಾನೇ ಪ್ರೊಟೆಕ್ಷನ್ ನಿಮಗೆ ಸಿಕ್ಕಿದೆ ಈ ಒಂದು ವಾರ. ಹಾಗೂ ನೀವೊಂದು ರೀತಿ ಬೆಂಕಿ ಇದ್ದಂಗೆ, ನಿಮ್ಗೆ ಯಾರು ತೊಂದರೆ ಮಾಡಿದ್ದಾರೆ ಕ್ಷಮಿಸ್ತೀರಾ. ನಿಮ್ಮ ಕುಟುಂಬಕ್ಕೆ ಯಾರು ಸಮಸ್ಯೆ ಮಾಡಿದ್ದಾರೆ ಅದನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಖಂಡಿತ ಈ ಒಂದು ವಾರದಲ್ಲಿ ಯಾರು ನಿಮ್ಗೆ ಟ್ರಬಲ್ ಮಾಡಿದ್ದಾರೆ, ನಿಮ್ಮ ಕೆಲಸಕ್ಕೆ ಯಾರು ಸಮಸ್ಯೆಗಳನ್ನ ಮಾಡಿದ್ದಾರೆ, ಹಾಗೂ ನೀವು ಮಾಡ್ತಿರೋ ಒಂದು ಒಳ್ಳೆ ಕಾರ್ಯಕ್ಕೆ ಯಾರು ಅಡೆತಡೆಗಳು ಮಾಡಿದ್ದಾರೆ, ನಿಮ್ಮ ಮಕ್ಕಳ ಕೆರಿಯರ್ ಲೈಫ್ಗೆ ಯಾರು ಅಡೆತಡೆಗಳು ಮಾಡಿದ್ದಾರೆ, ಅದೇ ಒಂದು ವಾರ ನಿಮ್ಗೆ ಹೆಚ್ಚಾಗಿ ವಿಚಾರಗಳು ತಿಳಿತಿದೆ, ಅದನ್ನ ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಮನೆಯಲ್ಲಿರೋ ಬೇಡದಿರೋ ವಸ್ತುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಯಾವ್ದಾದ್ರೂ ಬೇಡದಿರೋ ವಸ್ತುಗಳನ್ನ ನೀವು ಏನಾದ್ರೂ ಪ್ಯಾಕ್ ಮಾಡಿ ಗಂಟು ಕಟ್ಟಿ ಎಲ್ಲಾದ್ರೂ ಮೂಲೆಯಲ್ಲಿ ಇಟ್ಟಿದ್ರೆ ಅದು ಒಂದು ರೀತಿ ಸ್ವಲ್ಪ ಎನರ್ಜೀಸ್ನ ಇನ್ನಷ್ಟು ನಿಮ್ಗೆ ಸ್ವಲ್ಪ ಅಸಮಾಧಾನಗಳಾಗಬಹುದು. ಆ ಒಂದು ಬೇಡದಿರೋ ವಸ್ತುಗಳು ಏನಾದ್ರೂ ನೀವು ಮೂಟೆ ಕಟ್ಟಿ ಎಲ್ಲಾದ್ರೂ ಸ್ಟೋರ್ ರೂಮ್ ಅಲ್ಲೋ ಎಲ್ಲಾದ್ರೂ ಇಟ್ಟಿದ್ರೆ ಖಂಡಿತ ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡಿ. ಎಸ್, ನೀವು ಈ ಒಂದು ವಾರ ನಿಮ್ಮ ಮನೇನು ಕೂಡ ಸ್ವಚ್ಛ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಹತ್ರ ಇರೋ ಥಿಂಗ್ಸ್ಗಳ ಬಗ್ಗೆ ಖಂಡಿತ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಫೈಲ್ ನಂಬರ್ 2. ಎಸ್, ಈ ಒಂದು ವಾರ ವಿಷ್ಣು ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ.
ಖಂಡಿತ ನೀವೇನು ಪ್ರಾರ್ಥನೆ ಮಾಡಿದ್ದೀರಾ ಖಂಡಿತ ಅದು ಶೀಘ್ರವಾಗಿ ನಿಮಗೆ ಈಡೇರ್ತಿದೆ ಆ ಕೆಲಸಗಳು. ಫೈಲ್ ನಂಬರ್ 2. ಕೆಲವು ನಿರ್ಧಾರಗಳಿಗೆ ಕೆಲವು ವಿಚಾರಗಳಿಗೆ ಸ್ವಲ್ಪ ಸಮಯ ಬೇಕಾಗಿದೆ. ಫೈಲ್ ನಂಬರ್ 2. ಎಸ್, ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್ ಆ್ಯಂಡ್ ಈಗ ಒಳ್ಳೆ ಸಮಯ ಆಗಿಲ್ಲದೆ ಇರಬಹುದು ಅಥವಾ ಯಾವ ನಿರ್ಧಾರ ತಗೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರಬಹುದು. ಬಟ್ ಈ ಒಂದು ವಾರದ ಅಂತ್ಯದಲ್ಲಿ, ಈ ಒಂದು ವಾರ ಶನಿವಾರ ಆದ್ಮೇಲಿಂದ ಈ ಒಂದು ವಾರದಲ್ಲಿ ಶನಿವಾರ ನಿಮ್ಗೆ ಇನ್ನಷ್ಟು ಒಂದು ಸಿಹಿ ಸುದ್ದಿನ ನೀವು ಕೇಳಲಿಕ್ಕೆ ಅವಕಾಶ ಆಗ್ತಿದೆ. ಫೈಲ್ ನಂಬರ್ 2 ಆ್ಯಂಡ್ ನೀವೇನು ಕ್ವಶನ್ ಕೇಳಿದ್ದೀರಾ ಸ್ವಲ್ಪ ತಡ ಆಗಿದ್ರು ಆ ಕೆಲಸಗಳು ಈ ಒಂದು ವಾರದಲ್ಲಿ ಆಗ್ತಿದೆ. ಎಸ್, ನಿಮ್ಮ ಕೈ ಹಸ್ತದಿಂದ ಶನಿವಾರ ಎಳ್ಬತ್ತಿ ಹಚ್ಚಿ ಬನ್ನಿ ಹಾಗೂ ಭಗವಂತನ ಪ್ರಾರ್ಥನೆ ಮಾಡಿ. ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗ್ತಿದೆ. ಎಸ್, ಈ ಮೆಸೇಜಸ್ನ ಕೂಡ ನೋಡೋಣ. ನಿಮ್ಮನ್ನು ನೀವು ಗಿವ್ ಅಪ್ ಮಾಡಬೇಡಿ. ಫೈಲ್ ನಂಬರ್ 2 ಆ್ಯಂಡ್ ನಿಮ್ಮ ಕೈಲಾಗೋದಿಲ್ಲ ಅಂತ ನೀವು ಬಿಡಕ್ಕೆ ಹೋಗಬೇಡಿ. ಖಂಡಿತ ನಿಮ್ಮ ಕೈಲಿ ಆಗ್ತಿದೆ, ಅದನ್ನು ನೀವು ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಹರೇ ಕೃಷ್ಣ.